50 ಕೋಟಿ ಖರ್ಚು ಮಾಡ್ಯಾರ. ಚಲೋ ಐತಲ್ಲ. ಹಾಂ, ಬಟ್ ಏನು ಕ್ಲೀನಿಂಗ್ ಏನಿಲ್ಲಣ್ಣ. ಸಿಟಿ ಬಸ್ ಸ್ಟ್ಯಾಂಡ್ ಹೆಂಗೈತೆ ಹೊಸ? ಏನು ಬಸ್ ಸ್ಟ್ಯಾಂಡ್ ಹೊಸದು ಇದಕ್ಕೆ ಬಸ್ ಟೈಮ್ದಲ್ಲಿ ಇಲ್ಲ. ಎಲ್ಲರಿಗೂ ಅನುಕೂಲ ಆಗಕ್ಕೆ, ವಯಸ್ಸಾದವರಿಗೆ ಎಲ್ಲರಿಗೂ ಹೋಗಕ್ಕೆ. ಇದು ಸೋಷಿಯಲ್ ಮೀಡಿಯಾ. ಈಗ ನಮ್ಮ ಹಳೆ ಸಿಟಿ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಇರ್ತಿರು, ಆದರೆ ಈಗ ಸದ್ಯಕ್ಕೆ ಇಲ್ಲದಾರ. ಇದು ಯಾರು ಏನು ಸಂಬಂಧಪಟ್ಟಿರಲ್ಲ ತೆಗೀರಿ ಮತ್ತು ಒಡಗಾವಿ ಅಂತ ಆಗಿರಿ ಅಲ್ಲಿ ಸರಿಯಾಗಿ. ಇಲ್ಲಿ ನೋಡ್ರಿ, ಇವನೇನು ಮಕ್ಕ ಹೇಳ್ತಿಂದಂಗೆ ಇಟ್ಕೊಂಡವನೇ. ಬಂದು ಹುಡುಗಿಯರು ನೋಡೋದ್ರಿ. ಹೆಲೋ, ಹಾಯ್, ನಮಸ್ಕಾರ. ಮತ್ತೆ ಎಲ್ಲರೂ ಹೇಗಿದ್ರಿ? ಎಲ್ಲರೂ ಚೆನ್ನಾಗಿದ್ರಿ ಅಂತ ಅನ್ಕೋತೀನಿ. ತಮ್ಮೆಲ್ಲರಿಗೂ ಮತ್ತೊಂದು ಹೊಸ ವ್ಲಾಗಿಗೆ ಸ್ವಾಗತ, ಸುಸ್ವಾಗತ. ಇವತ್ತು ತಾವೆಲ್ಲ ನೋಡ್ಬೋದು, ಇವತ್ತೈತಲ್ಲ ನಾವು ನಮ್ಮ ಬೆಳಗಾವಿ ಕೇಂದ್ರ ಬಸ್ ನಿಲ್ದಾಣದಲ್ಲದೀವಿ. ಮತ್ತು ಇವತ್ತು ಇಲ್ಲಿ ಯಾಕೆ ಬಂದಿನಪ್ಪ ಅಂದ್ರೆ, ಈಗ 1 ತಿಂಗಳ ಹಿಂದೆ ಬೆಳಗಾವಿಯ ಸಿಟಿ ಬಸ್ ಸ್ಟ್ಯಾಂಡ್ ನಿಮ್ಗೆ ತೋರಿಸೋಣ ಅಂತೇಳಿ ಇಲ್ಲಿ ಬಂದಿದೆ ನೋಡ್ರಿಪ್ಪ. ಮತ್ತು ಇವತ್ತು ನಮ್ಮ ಬೆಳಗಾವಿಯ ಸಿಟಿ ಬಸ್ ಸ್ಟ್ಯಾಂಡ್ ಎಲ್ಲ ನಿಮ್ಗೆ ತೋರಿಸ್ತೀನಿ. ಮತ್ತು ಅದು ನೋಡೋಣ, ಎಲ್ಲ ಹೊಸದಾಗೈತಿ. ಇದೆಲ್ಲ ನಮ್ಮ ಕೇಂದ್ರೀಯ ಬಸ್ ನಿಲ್ದಾಣ. ಇದು ತುಂಬ ಹಳೇದಾಗೈತಿ. ಈಗ ಅದ್ರದ್ದೇನು ಅವಶ್ಯಕತೆ ಇಲ್ಲ ಅನಿಸುತ್ತೆ ತೋರಿಸೋದು. ಆದರೆ ಐತಲ್ಲ ನಿಮ್ಗೆ ನಮ್ಮ ಬೆಳಗಾವಿಯ ಹೊಸ ಬಸ್ ನಿಲ್ದಾಣ ಅಂದರೆ ಸಿಟಿ ಬಸ್ ನಿಲ್ದಾಣ ನಿಮ್ಗೆ ಈ ವಿಡಿಯೋದಾಗ ತೋರಿಸೋದೀನಿ. ಸೊ ಈ ವಿಡಿಯೋ ಐತಲ್ಲ ಕೊನೆವರೆಗೂ ನೋಡಿರಿ ಮತ್ತು ಮಜಾ ಮಾಡಿರಿ. ಈಗ ಐತಲ್ಲ ಸ್ಟಾರ್ಟಿಂಗ ಬಸ್ ಎಲ್ಲಿ ನಿಲ್ತಿದ್ದು ಅಂದರೆ ಐತಲ್ಲ ನಮ್ಮ ಬೆಳಗಾವಿಯ ಸಿಟಿ ಬಸ್ ಸ್ಟಾರ್ಟಿಂಗ್ ಎಲ್ಲಿದ್ದು ಅಲ್ಲಿ ನಿಮ್ಗೆ ಕರ್ಕೊಂಡು ಹೋಗ್ತೀನಿ, ಅದು ತೋರಿಸ್ತೀನಿ. ಆಮೇಲೆ ಐತಲ್ಲ ನಾನು ಈಗ ಹೊಸ ಬಸ್ ಸ್ಟ್ಯಾಂಡ್ ಆಗೈತಲ್ಲ ಅದು ನಿಮಗೆ ತೋರಿಸ್ತೀನಿ. ಇವತ್ತಿನ ವ್ಲಾಗ್ ಅದು ಐತೆ ನೋಡ್ರಪ್ಪ. ಅದು ಸ್ವಲ್ಪ ವ್ಲಾಗ್ ನೋಡಿರಿ ಮತ್ತು ಹೆಂಗೈತಿ ಏನೇನಿಲ್ಲ ಇದ್ರಾಗೆಲ್ಲ ನಾವು ಡಿಸ್ಕಷನ್ ಮಾಡೋನು ಮತ್ತು ಏನೇನೈತೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಗಾಯ್ಸ್, ಈಗ ನಿಮಗೆ ತೋರ್ಸಾಕಂತೇಳಿ ನಾನು ನಿಮ್ಗೆ ಕರ್ಕೊಂಡು ಹೊಂಟೀನಿ. ಬರ್ರಿ. ಗಂಡು ಮಕ್ಕಳು ಹೆಣ್ಮಕ್ಳು ಎಲ್ಲ ಅಲ್ಲೇ ಕುಂತೈತಲ್ಲ ಸಿಟಿ ಬಸ್ ಸಲಾಗ ಫುಲ್ ಅಂದ್ರೆ ಫುಲ್ ಜಂಗುಳಿ ಆಗಿಬಿಡ್ತಿತ್ತು. ಅಲ್ಲಿಂದ ಇಲ್ಲಿ ಓಡಾಡ್ತಿರ. ಆದರೆ ಈಗ ಐತಲ್ಲ ಅದು ಸದ್ಯಕ್ಕೆ ಇಲ್ಲ. ಈಗ ಎಲ್ಲ ಅಲ್ಲಿ ಐತಲ್ಲ, ಈಗ ಬೆಳಗಾವಿ ತಾಲೂಕಿಂದ ಬರೋ ಮತ್ತು ಜಿಲ್ಲೆಗಳಿಂದ ಬರೋ ಬಸ್ಗಳು ಈಗ ಅಲ್ಲಿ ಬರ್ತಾವೆ ಮತ್ತು ಅಲ್ಲಿಂದ ಎಲ್ಲ ಕಡೆ ಹೋಗ್ತಾವೆ. ಸೊ ಅದು ನೋಡ್ಬೋದು. ಇದೈತೆ ನೋಡ್ರಿ, ಇದು ನಮ್ಮ ಬೆಳಗಾವಿ ಇಲ್ಲ ಹಳೆ ಸಿಟಿ ಬಸ್ ಸ್ಟ್ಯಾಂಡ್ ಆಗಿತ್ತು. ಇಲ್ಲಿಂದ ಬರ್ತದೆ ನೋಡ್ಬೋದು. ಇದು ಬೆಳಗಾವಿಯ ಗೋಕಾಕಿಂದ ಬಂದೈತೆ ನೋಡ್ರಿ. ಬೆಳಗಾವಿ ಸಿಟಿಗೆ ಹೋಗೋ ಜನ ಇಲ್ಲೇ ಎಲ್ಲ ತುಂಬಾಡ್ತಿದ್ರು. ಅಂದ್ರೆ ಭಾಳ ಜನ ಇರ್ತಾರೆ. ಆದರೆ ಈಗ ಸದ್ಯಕ್ಕೆ ಇಲ್ಲಿ ಬಂದ್ ಮಾಡಿದ್ದೈತೆ ಅಂತೇಳಿ ಇಲ್ಲಿ ಯಾರು ನಿಮಗೆ ಕಾಣುವರು. ಇದು ನಮ್ಮ ಬೆಳಗಾವಿಯ ಸಿಟಿ ಬಸ್ ನಿಲ್ದಾಣ ಇತ್ತು, ಆದರೆ ಈಗ ಸದ್ಯಕ್ಕೆ ಇಲ್ಲ ಅನ್ನೋದು ಈಗ ನಮಗೆ ಖಚಿತ ಆತ. ಈಗ ನಾವು ಹೋಗಿ ನಮ್ಮ ಬೆಳಗಾವಿಯ ಸಿಟಿ ನ್ಯೂ ಬಸ್ ಸ್ಟ್ಯಾಂಡ್ ನೋಡೋಣ ಅಂತ. ಇದೆಲ್ಲ ಕೊಟ್ಟಾತಿರಲ್ಲ, ಅವಾಗೇನೋ ನಾವು ಸಿಟಿ ಬಸ್ ಸ್ಟ್ಯಾಂಡ್ ಅಂತೇಳಿ ನನಗೆ ಗೊತ್ತೇ ಇದ್ದಿಲ್ಲ. ನಾನೇನೋ ಮಾಲ್ವಿ ಏನೋ ಕೊಟ್ಟಾದ್ರೆ ಅಂತ ಮಾಡಿದ್ನಿ. ಆದರೆ ಐತಲ್ಲ ಇತ್ತೀಚೆಗೆ ನನಗೂ ಐತಲ್ಲ ಸ್ವಲ್ಪ ನೋಡ್ತಾ ಗೊತ್ತಾಗಿದ್ದ ಇದು ನಮ್ಮ ಬೆಳಗಾವಿ ಹೊಸ ಸಿಟಿ ಬಸ್ ಸ್ಟ್ಯಾಂಡ್ ಮಾಡ್ಯಾರಂತೇಳಿ. ಈಗ ನೋಡ್ಬೋದು ನಮ್ಮ ಬೆಳಗಾವಿಲಿ ಟ್ರಾಫಿಕ್ ಎಷ್ಟೈತೆ ಅಂತೇಳಿ. ಟ್ರಾಫಿಕ್ಕು ಇಷ್ಟೆಲ್ಲ ಐತಿ, ಆದರೆ ಟ್ರಾಫಿಕ್ಕಿಂದ ನಮಗೇನು ಬರೋ ಅವಶ್ಯಕತೆ ಇಲ್ಲ. ಇಲ್ಲಿ ಕೆಳಗೆ ಐತಲ್ಲ ಡೌನ್ಲಾಗ ಈಗ ಬ್ರಿಡ್ಜೂ ಐತಿ. ಆ ಬ್ರಿಡ್ಜಿಂದನೂ ನೀವು ಕೆಳಗಿಂದ ಬರ್ಬೋದು. ಈಗ ಫೈನಲಿ ಬಂದು ಈ ಕಡೆ ನಿಮಗೆ ತೋರಿಸೋ ಸಲಾಗ ಇದು ನೋಡ್ಬೋದು. ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೆಳಗಾವಿ ವಿಭಾಗ ನಗರ ಸಾರಿಗೆ ಬಸ್ ನಿಲ್ದಾಣ ಅಂತೇಳಿ ಪ್ರತಿಯೊಂದು ಕಡೆ ಐತಲ್ಲ. ಈಗ ಯಾವ ಊರ ಕಡೆ ಹೋಗ್ತಿದ್ಲ ಅದ್ರ ಬಗ್ಗೆ ಒಂದು ಫಲಕ ಹಾಕಿದ್ದೈತೆ ನೋಡ್ರಿ. ಅಂದ್ರೆ ಊರಿಗೂ ಹೆಸರುಗಳನ್ನು ಪ್ಲ್ಯಾಟ್ಫಾರ್ಮ್ ನಂಬರ್ 1, ಪ್ಲ್ಯಾಟ್ಫಾರ್ಮ್ ನಂಬರ್ 2, ಪ್ಲ್ಯಾಟ್ಫಾರ್ಮ್ ನಂಬರ್ 3, ಪ್ಲ್ಯಾಟ್ಫಾರ್ಮ್ ನಂಬರ್ 4, ಪ್ಲ್ಯಾಟ್ಫಾರ್ಮ್ ನಂಬರ್ 5. ಅಲ್ಲಿಂದ ನಿಮ್ಗೆ ಯಾವ ಊರಿಗೆ ಹೋಗ್ಬೇಕಲ್ಲ ಅದ್ರ ಬಗ್ಗೆ ಇಲ್ಲಿ ಹಾಕಿದ್ದೈತೆ ನೋಡ್ರಿ. ಅದು ನೋಡ್ಬೋದು. ಈಗ ಫಸ್ಟ್ ಪ್ಲ್ಯಾಟ್ಫಾರ್ಮ್ದಾಗ ಅನಗೋಳ, ಭಾಗ್ಯನಗರ, ವಡಗಾಂವ, ಪರಮೇಶ್ವರ ನಗರ, ಎಳ್ಳೂರ, ಸುಳಗ, ದೀಸೂರ, ರಾಜಹಂಸಗಡ ಮತ್ತು ಈ ರೀತಿ ಎಲ್ಲ ಊರಿನ ಹೆಸರುಗಳನ್ನು ಇಲ್ಲಿ ಬರೆದು ಹಾಕಿದ್ದೈತಿ. ಸೊ ನೋಡಿರಲ್ಲ ಈ ರೀತಿ ಐತೆ ನೋಡ್ರಿ. ಈ ಪ್ಲ್ಯಾಟ್ಫಾರ್ಮ್ ನಂಬರ್ ಭಾಳಷ್ಟು ಊರುಗಳ ಹೆಸರನ್ನು ಇಲ್ಲಿ ಹಾಕಿದ್ದೈತಿ. ಈಗ ಧೂಮಪಾನ ಮಾಡಬಾರ್ದ, ಧೂಮಪಾನ ಮಾಡ್ರೆ 200 ರೂಪೀಸ್ ಐತೆ ನೋಡ್ರಿ. ಯಾರು ಧೂಮಪಾನ ಮಾಡೋಕೆ ಹೋಗ್ಬೇಡ್ರಿ, ಆರೋಗ್ಯಕ್ಕೆ ಒಳ್ಳೇದಲ್ಲ. ನೀವು ಎಲ್ಲ ಬೇರೆ ನಿಮ್ಮ ರಿಲೇಷನ್ ಎಲ್ಲ ಊರಿಂದ ಬಂದಿರ್ತಾರೆ. ಊರಿಂದೆಲ್ಲ ಬಂದಾಗ ಅವರಿಗೆ ಬಿಡಾಕಂತ ಬಂದಿರ್ತೀರಿ. ಆದರೆ ಅಲ್ಲಿ ಗಾಡಿ ಬಿಡೋಕ್ಕಾಗಲ್ಲ, ಸರಿಯಾದ ಪಾರ್ಕಿಂಗ್ ಬೇಕಾ. ಅದ್ರ ಸಂಬಂಧ ಪಾರ್ಕಿಂಗ್ ವ್ಯವಸ್ಥೆನೂ ಐತಿ. ಪಾರ್ಕಿಂಗ್ ಐತಲ್ಲ ಇಲ್ಲಿಂದನೇ ಕೆಳಗೆ ಹೋಗ್ಬೇಕು. ಪಾರ್ಕಿಂಗ್ದ ಒಂದು ಸ್ವಲ್ಪ ಹೋಗಿ ನೋಡ್ಕೊಂಬರೋಣ ಅಂದ್ರೆ ಹೋಗಿ ನೋಡ್ಕೊಂಬರೋಣ. ಬೇಸ್ಮೆಂಟ್ ನೋಡ್ರಿ, ಬೇಸ್ಮೆಂಟ್ ಒಳಗೆ ಏನು ಜಾಸ್ತಿ ಪಾರ್ಕಿಂಗ್ ಒಳಗೆ ಏನು ಗಾಡಿ ನಿಂತಿಲ್ಲ. ಆದರೆ ಈಗ ಮುಂದೆ ಬರೋ ದಿನಗಳಲ್ಲಿ ಜನ ಹೆಂಗೆ ಗುರ್ತಿಡಿತಾರಲ್ಲ ಈ ಬಸ್ ಸ್ಟ್ಯಾಂಡ್, ಅವಾಗ ಪಾರ್ಕಿಂಗ್ ಭಾಳ ಅಂದ್ರೆ ಭಾಳ ಇರ್ತೈತಿ. ಈಗ ಸದ್ಯಕ್ಕೆ ಈ ರೀತಿ ಐತೆ ನೋಡ್ರಿ. ಕೆಳಗಿಂದ ಸ್ವಲ್ಪ ಮೇಲೆ ಹೋಗಿ ನೋಡೋಣ ಅಂತ. ಪಾರ್ಕಿಂಗ್ದ ವ್ಯವಸ್ಥೆ ಎಲ್ಲ ಹೆಂಗೈತಿ ನೋಡಿಕೊಂಡು ಇಲ್ಲೆಲ್ಲ ಪಾರ್ಕಿಂಗ್ ಬಂದಾಗ ಪಾರ್ಕಿಂಗ್ ಐತಿ. ಆದರೆ ಅಮೌಂಟ್ ಏನು ಇನ್ನೂ ಫಿಕ್ಸ್ ಆಗಿಲ್ಲ. ಅವರು ಹೇಳತ್ತೀರ ಫಿಕ್ಸ್ ಆಗಿಲ್ಲ ಅಮೌಂಟ್ ಐತಲ್ಲ. ಮುಂದಿನ ದಿನಗಳಲ್ಲಿ ಅಲ್ಲಿ ಮೇಲೆ ಐತಲ್ಲ ಶಾಪ್ಸ್ ಎಲ್ಲ ಬಂದ ಮೇಲೆ ಅವಾಗ ಐತಲ್ಲ ಅಮೌಂಟ್ನ ಫಿಕ್ಸ್ ಮಾಡ್ಬೋದು.
ಅದು ಪ್ಲ್ಯಾಟ್ಫಾರ್ಮ್ ಎಲ್ಲ ನೋಡೋಣ ಅಂತ. ಪ್ಲ್ಯಾಟ್ಫಾರ್ಮ್ ಒಳಗೆ ಯಾವ್ಯಾವ ಬಸ್ ಎಲ್ಲೆಲ್ಲಿ ನಿಂತಾವ ಅಂತೇಳಿ ಅದು ನಿಮ್ಗೆ ತೋರಿಸ್ತೀನಿ. ನಾವು ಇಲ್ಲಿಂದ ನಾವು ಒಳಗೆ ಹೋಗ್ಬೇಕು ನೋಡ್ರಿ. ಇದು ಒಳಗೆ ಹೋಗೋದೈತಿ. ಸೊ ಒಳಗೆ ಹೋಗಿ ನಿಮಗೆಲ್ಲ ಈಗ ಪ್ಲ್ಯಾಟ್ಫಾರ್ಮ್ದಾಗ ಏನೇನು ಬಸ್ ನಿಂತಾವಲ್ಲ ಅದು ನಿಮ್ಗೆ ಈಗ ತೋರಿಸ್ತೀನಿ ಅಂತ ಬರ್ರಿ. ಅದೀವಿ ಪ್ಲ್ಯಾಟ್ಫಾರ್ಮ್ ನಂಬರ್ 2ದಾಗ ಅದೀವಿ. ಅಲ್ಲಿ ಕಿಣಿ, ತೀರ್ಥಹಳ್ಳಿ ಈ ರೀತಿ ಇದೆ ನೋಡ್ರಿ. ಸೊ ಇಲ್ಲಿ ನೋಡ್ಬೋದು ಈಗ ರೀತಿ ಬಸ್ಸು ಒಳಗೆ ಬಂದು ನೋಡ್ರಿ. ಇನ್ನು ಒಂದು 20-28 ಬಸ್ ಬಂದಿರ್ತಾವ. ಸೊ ಬಂದು ನೋಡ್ರಿ ಬಸ್ ಎಳ್ಳೂರಿಂದ ಬಂತಿದ್ದು ಬಸ್. ಸೊ ಇದು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ 2 ಕಡೆ ನಾವು ನೋಡ್ರಿ. ಪ್ಲ್ಯಾಟ್ಫಾರ್ಮ್ ನಂಬರ್ 2, ಪ್ಲ್ಯಾಟ್ಫಾರ್ಮ್ ನಂಬರ್ 2, ಪ್ಲ್ಯಾಟ್ಫಾರ್ಮ್ ನಂಬರ್ 2. ತಮಗೆಲ್ಲ ಇಲ್ಲ ಮೊದಲ ಒಂದು ಸಲ ಇಲ್ಲ ನೀವು ಪ್ಲ್ಯಾಟ್ಫಾರ್ಮ್ ನಂಬರ್ ನೋಡ್ಕೊಂಬಿಟ್ರಿ ಅಂತ ತಗೋರಿ. ಪ್ಲ್ಯಾಟ್ಫಾರ್ಮ್ ನಂಬರ್ ಕಡೆ ಬಂದು ನಿಂತೀರಂದರೆ ಈ ರೀತಿ ಬಸ್ ಬಂದಿರ್ತಾವ. ಸೊ ಇಲ್ಲಿಂದ ನೀವು ಬಸ್ ಒಳಗೆ ಹತ್ಕೊಂಡು ಹೋಗ್ಬೋದು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ಬಂದು ನೋಡ್ರಿ. ಈಗ ಪ್ಲ್ಯಾಟ್ಫಾರ್ಮ್ ನಂಬರ್ 1 ಕಡೆ ಬಂದೀವಿ. ದೇಶೂರು, ಸುಳ್ಗ, ಎಳ್ಳೂರು. ಪ್ಲ್ಯಾಟ್ಫಾರ್ಮ್ ನಂಬರ್ 1 ವಡಗಾವಿ ಅಂತ ಐತಿ. ಆದರೆ ಇಲ್ಲ ಇದು ವಡಗಾವಿ ಅಂತ ಐತಲ್ಲ, ಇದು ವಡಗಾವ್ ಅಂತ ಮಾಡಿಬಿಟ್ಟಿದ್ದೈತಿ. ಇದು ವಡಗಾವ್ ಅಂತ ಇರಬಾರ್ದ, ವಡಗಾವಿ ಅಂತ ಮಾಡ್ಬೇಕು. ಇದು ಯಾವ ಸಂಬಂಧಪಟ್ಟ ಅಧಿಕಾರಿಗಳು ನೋಡ್ಕೊಂಡು ಈ ಚೇಂಜ್ ಮಾಡ್ರೆ ಚಲೋ ಆಗ್ತೈತಿ. ಇಲ್ಲಾಂದ್ರೆ ಮತ್ತೆ ಸುಮ್ಮನೆ ಐತಲ್ಲ ಇದ್ರ ಬಗ್ಗೆ ನಾವು ಸೋಷಿಯಲ್ ಮೀಡ್ಯಾದಾಗ ಹಾಕಿ ಅದೇನೈತಲ್ಲ ವಡಗಾವಿ ಅಂತ ಐತಲ್ಲ ವಡಗಾವಿ ಅಂತ ಹಾಕಿರೋ ಚಲೋ. ಅದು ಯಾರು ಏನು ಸಂಬಂಧಪಟ್ಟಿರಲ್ಲ ತೆಗೀರಿ ಮತ್ತು ವಡಗಾವಿ ಅಂತ ಹಾಕಿರಿ ಅಲ್ಲಿ ಸರಿಯಾಗಿ. ತಪ್ಪಾಗಿ ಹಾಕ್ಯಾರ. ಬೆಳಗಾವಿ ಹೊಸ ಸಿಟಿ ಬಸ್ ಸ್ಟ್ಯಾಂಡ್. ಎದಕ್ಕೆ ಬೇಸರ ಆಗಿ ಏನು ಪ್ರಾಬ್ಲಮ್ ಆಗಿತ್ತು ಹೇಳಿ. ನೋಡ್ರಿ ಪ್ಲೇಸ್ ಚಲೋ ಐತಿ. CBT ಎಲ್ಲರೂ ಬಂದು ಹೋಗ್ರಿ, ಅಡ್ಡಾಡಿ ಹೋಗ್ರಿ, ಆರಾಮ್ ಎಂಜಾಯ್ ಮಾಡಿ. ಸಿಗ್ಬೇಡ್ರ ಫಾಲೋ ಮಾಡಿ, ಲೈಕ್ ಮಾಡಿರಿ. ಓಕೆ ಬ್ರೋ, ಥ್ಯಾಂಕ್ ಯು. ಯಾವ್ರಿಂದ? ಪ್ಲ್ಯಾಟ್ಫಾರ್ಮ್ ನಂಬರ್ ರಾಮದುರ್ಗ ಕಡೆ ಏನು ಐಡಿಯಾ ಏನೈತಿ ನಿಮ್ದು? ಕೇಸಿನ ಕಂಡ ಆಯ್ತು ನೋಡ್ರಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಎಷ್ಟು ಮಂದಿ ಸಬ್ಸ್ಕ್ರೈಬರ್ ಸಿಕ್ಕರೆ? 6 ಮಂದಿ ಮೊಬೈಲ್ ತೆಗೆದುಬಿಟ್ರಿ ಸಬ್ಸ್ಕ್ರೈಬ್ ಮಾಡೋದು ಗೈಸ್. ಈ ರೀತಿ ಆದರೂ ಸಬ್ಸ್ಕ್ರೈಬರ್ನ ಬೆಳೆಸೋನು. ಯಾಕಂದ್ರೆ ಸಬ್ಸ್ಕ್ರೈಬರ್ ಜಾಸ್ತಿ ಆಗೋರು, ನೀವು ಕೂಡ ಸಬ್ಸ್ಕ್ರೈಬ್ ಮಾಡುವರಿ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರ ವೀಡಿಯೋ ಜಾಸ್ತಿ ನೋಡತ್ರಿ. ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಸ್ವಲ್ಪ ಮತ್ತೆ ವೀಡಿಯೋ ನೋಡಿರಿ. ಒಂದು 2,000 ಐತಲ್ಲ ಸಬ್ಸ್ಕ್ರೈಬರ್ ಬೇಗ ಮಾಡಿ ಒಂದು ಬಿಗ್ಗೆಸ್ಟ್ ಲೈವ್ ಮಾಡೋಣ ಅಂತ. ಏನಂತೀರಿ? ಹೆಂಗೈತೆ ಬಸ್ ಸ್ಟ್ಯಾಂಡ್? ಬಸ್ ಸ್ಟ್ಯಾಂಡ್ ಹೆಂಗೆ? ಚಲೋ ಐತ್ರಿ. ಏನು ಅನುಕೂಲ ಮತ್ತೇನಾದರೂ ನೋಡೋಕೆ ಚಲೋ ಐತೆ. ಅಲ್ಲಿ ಅಂಡರ್ ರೌಂಡ್ನಾಗ ಕರ್ಕೊಂಡೋಗಿ ಹುಡುಗಿಯರನ್ನ ಕಳಿಸ್ತಾರೆ, ಹಂಗೆ ಹಿಂಗೆ ಮಾಡ್ತಾರೆ. ಅದೆಲ್ಲ ಬ್ಯಾನ್ ಮಾಡ್ರಿ ಇಷ್ಟ ಹೇಳ್ಬೋದು. A few moments later. ನಂಬರ್ 1ರಿಂದ ಭಾಗ್ಯನಗರ್ ಅನ್ಗೋಳಿಂದ ಸ್ಟಾರ್ಟ್ ಆಗಿದ್ದು ನಮ್ಮ ಬೆಳಗಾವಿಯ ಸುತ್ತಮುತ್ತ ನಗರಕ್ಕೆಲ್ಲ ಇಲ್ಲಿಂದನೇ ಬಸ್ ಹೋಗ್ತಾವೆ. ಇದೆಲ್ಲ ನಾವು ನೋಡಿದ್ವು. ಮತ್ತೆಲ್ಲ ಕುಂಡ್ರಾಗೆಲ್ಲ ಈ ರೀತಿ ವ್ಯವಸ್ಥೆ ಮಾಡಿದ್ದೈತಿ. ಎಲ್ಲ ಸೀಟ್ಗಳೆಲ್ಲ ನೋಡ್ಬೋದು. ಸೀಟ್ ಎಲ್ಲ ಮಸ್ತ್ ಅದಾವೆ. ಈ ರೀತಿ ಎಲ್ಲ ಹೊಸ ಮಾಡಲ್ಲ ಅಂದ್ರೆ ಸ್ಮಾರ್ಟ್ ಸಿಟಿಗೆ ಬೇಕಾದ ಎಲ್ಲ ಸೀಟ್ಗಳು ಈ ರೀತಿ ಮಾಡಿದ್ದೈತಿ ನೋಡ್ಬೋದು. ಈಗ ತೋರಿಸ್ತೀನಿ. ಇದೆಲ್ಲ ಚಾಲು ಆಗೋದೈತಿ. ಇನ್ನೂ ಚಾಲು ಆಗಿಲ್ಲ. ಇದು ಚಾಲು ಆದಮೇಲೆ ನಿಮ್ಗೆ ತೋರಿಸ್ಕೊಂತ. ಆದರೆ ಈಗೆಲ್ಲ ಮ್ಯಾಲೆ ಐತಲ್ಲ ಶಾಪ್ಗಳು ಬರೋದವ. ಆದರೆ ಸದ್ಯಕ್ಕೆ ಐತಲ್ಲ ಇನ್ನೂ ಶಾಪ್ ಬಂದಿಲ್ಲ. ಸೊ ನೋಡ್ಬೋದು ಈ ರೀತಿ ಐತೆ ನೋಡ್ರಿ. ಈ ರೀತಿ ಐತಲ್ಲ ಇಲ್ಲೆಲ್ಲ ಹೋಗೋಕೆ ಎಲ್ಲರಿಗೂ ಅನುಕೂಲ ಆಗಕ್ಕೆ, ವಯಸ್ಸಾದವರಿಗೆ ಎಲ್ಲರಿಗೂ ಹೋಗೋಕೆ ಲಿಫ್ಟ್ ಗತೆ ಐತಿದ ಲಿಫ್ಟ್ದ. ಆದರೆ ಈಗ ಸದ್ಯಕ್ಕೆ ಚಾಲೂ ಇಲ್ಲ. ಯಾವಾಗ ಚಾಲೂ ಮಾಡ್ತಾರೋ ಗೊತ್ತಿಲ್ಲ ನನಗೂ. ಚಾಲೂ ಎಷ್ಟು ಬೇಗ ಆಗ್ತೈತಿ ಅಷ್ಟು ಬೇಗ ವಯಸ್ಸಾದವರಿಗೆ ಎಲ್ಲರಿಗೂ ಅನುಕೂಲ ಆಗ್ತೈತಿ. ಈಗ ನಾವು ಕೂಡ ಮೇಲೆ ಹೋಗೋಕ್ಕಾಗಲ್ಲ. ಯಾಕಂದರೆ ಮೇಲೆ ಎಷ್ಟೆಲ್ಲ ಬಂದ್ ಮಾಡಿದ್ದೈತಿ. ಮತ್ತು ಮೇಲೆ ಶಾಪ್ಗಳು ಅಂಗಡಿಗಳೆಲ್ಲ ಬರೋದಾವ. ಅಧಿಕಾರಿಗಳ ಸಿಬ್ಬಂದಿಗಳ ಕೊಠಡಿಗಳು ಕೂಡ ಮೇಲೆ ಅದಾವೆ ನೋಡ್ಬೋದು. ಈ ರೀತಿ ಇದೈತಲ್ಲ ಇದೇನು ಜನ ಅದಾರಲ್ಲ ಇಲ್ಲಿ ಇಷ್ಟು ಜನ ಐತಲ್ಲ. ಈಗ ನಮ್ಮ ಹಳೆ ಸಿಟಿ ಬಸ್ ಸ್ಟ್ಯಾಂಡ್ ಇತ್ತು ಅಲ್ಲಿ ಇರ್ತಿರು. ಆದರೆ ಈಗ ಸದ್ಯಕ್ಕೆ ಇಲ್ಲದಾರ. ಇದು ಹೊಸ ಬಸ್ ಸ್ಟ್ಯಾಂಡ್ ಐತೆ ಅಂತೇಳಿ. ಇದು ಪ್ಲ್ಯಾಟ್ಫಾರ್ಮ್ ನಂಬರ್ 6 ಐತೆ. ಅಲ್ಲಿ ಮಣ್ಣೂರು, ಕೊನೆವಾಡಿ ಈ ರೀತಿ ಎಲ್ಲ ಕಡೆ ಹೋಗೋದು. ಮತ್ತು ಸುಳೆಬಾವಿ ಪ್ಲ್ಯಾಟ್ಫಾರ್ಮ್ ನಂಬರ್ 6ದಲ್ಲಿ ನಿಂತಿದ್ದವು. ಸೊ ನೋಡ್ಕೊಡ್ರಿ. ಮತ್ತು ಇಲ್ಲಿ ಸರ್ ಅದಾರ. ಸರ್ ಹೆಂಗೈತ್ರಿ ಹೊಸ ಬಸ್ ಸ್ಟ್ಯಾಂಡ್? ಹೆಂಗೈತಿ ನಿಮ್ಗೆ? ಚಲೋ ಐತಿ. ಅದು ಚಲೋ ಇದು ಬೆಟ್ರು ಇದು ಬೆಟ್ರು ಎರಡು ಚಲೋನ ಇದೇ ಚಲೋ ಐತೆ. ಇದೆಲ್ಲ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಐತಿ. ಏನು ಚಲೋ ಐತಿ? ಚಲೋ ಆಯ್ತಾ? ಓಕೆ ಸರ್, ಥ್ಯಾಂಕ್ ಯು. ಸೊ ನೋಡಿರಲ್ಲ ಇದೆಲ್ಲ ನಮ್ಮ ಬೆಳಗಾವಿಯ ಹೊಸ ಸಿಟಿ ಬಸ್ ಸ್ಟ್ಯಾಂಡ್, ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್ ಅಂತ ಹೇಳ್ತೀವಿ ನಾವು. ಈ ರೀತಿ ಐತೆ ನೋಡಿರಿ. ಮತ್ತು ರೀ ಸರ್ ಹೆಂಗೈತಿ ಬೆಳಗಾವಿ ಸಿಟಿ ಬಸ್ ಸ್ಟ್ಯಾಂಡ್? ಹೆಂಗೈತೆ ಹೊಸ? ಏನು ಬಸ್ ಸ್ಟ್ಯಾಂಡ್ ಹೊಸದೈತಿ ಕರೆ ಬಸ್ ಟೈಮ್ದಲ್ಲಿ ಇಲ್ಲ. ಬಸ್ ಟೈಮ್ದಲ್ಲಿ ಈಗ ಜನ ಒಂದು ತಾಸು 1.5 ತಾಸು ಆದರೆ ಬೆಳಗಿನ ರೂಟಿಗೆ ಒಂದು ಬಸ್ ಇಲ್ಲ. ಹಾಂ ರೀ. ರಾಜಕಾರಣಿಗಳು ಹೇಳ್ತಾರೆ ಅಷ್ಟು ಬಸ್ ಎಷ್ಟು ಬಸ್
ಮಕ್ಕಳದೆಲ್ಲ ತ್ರಾಸ ನೋಡ್ಲ ಎಷ್ಟು ಜನ ಇಲ್ಲಿ ನಿಂತಿದ್ದಾರೆ. ಹೌದು ರೀ ಭಾಳಷ್ಟು ಈಗ ಪಾಪ ಎಲ್ಲರಿಗೂ ತ್ರಾಸಿಲ್ಲ, ದೂರ ಹೋಗೋರು ಇರ್ತಾರೆ. ಹೌದು 30-40 ಹಳ್ಳಿ ಇದ್ದಾವೆ, ಆದರೆ ಬಸ್ಸೇ ಇಲ್ಲ. 1 ತಾಸು 1.5 ತಾಸು. ಇದು ನೋಡ್ರಲ್ಲ ಜನರ ಅಭಿಪ್ರಾಯ. ಹೊಸ ಬಸ್ ಸ್ಟ್ಯಾಂಡನ್ನು ಕಟ್ಟ್ಯಾರ, ಆದರೆ ಏನಿಲ್ಲ ಬಸ್ ಟೈಮಿಗೆ ಬರೋಲ್ಲ ಅಂತೇಳಿ. ಇದೊಂದು ಸ್ವಲ್ಪ ಟೈಮಿಗೆ ಅನುಕೂಲ ಮಾಡಿಕೊಡ್ಬೇಕು. ಜನರಿಗೆ ಕುಂದ್ರಕ್ಕೂ ಏನೂ ವ್ಯವಸ್ಥೆ ಆಗಿದೆ, ಯಾರಿಗೂ ಕುಂದ್ರಕ್ಕೆ ಅನುಕೂಲ ಇಲ್ಲ. ಯಾರು ಕೊಂಡ್ರಕ್ಕೆ ಅನುಕೂಲ ಇಲ್ಲ. ಎಲ್ಲ ನಿತ್ಯ ನಿಲ್ಸಬೇಕು. ಎಲ್ಲ ಆ ಕಡೆ ಐತಿ, ಆದರೆ ಅಷ್ಟು ಕಮ್ಮಿ ಬೀಳ್ತದೆ. ಆದರೆ ಕಮ್ಮಿ ಇಲ್ಲಿ ನೋಡ್ರಿ ಮುಗಿದ್ರೆ ಎಲ್ಲ ಹಂಗೆ ಹೌದು, ಅವ್ರು ವಯಸ್ಸಾದವ್ರಿಗೆಲ್ಲ ಅಲ್ಲಿ ತ್ರಾಸ ಆಗತೈತಿ. ಏನೂ ಐತಿ. ಮತ್ತು ಕುಂಡ್ರಾಕ ಇನ್ನೂ ಅನುಕೂಲ ಮಾಡ್ಬೋದಿತ್ತು, ಆದರೆ ಕುಂಡ್ರಾಕ ಅಷ್ಟು ಅನುಕೂಲ ಇಲ್ಲ ಅಂತ ಹೇಳ್ತಾರೆ ನೋಡ್ರಿ. ಭಾಳಷ್ಟು ಮಂದಿ ನಿಂತಾರೆ. ಇದೆಲ್ಲ ಇಲ್ಲ ನಮ್ಮ ನಂಬರ್ 4 ಕಡೆ ಬಂದೀವಿ. ಇದು ಕೊನೆಗ ಕಾಕ್ಸಿ ಕಡೆ ಹೋಗುವಂಥ ಪ್ಲ್ಯಾಟ್ಫಾರ್ಮ್ ಐತೆ ನೋಡ್ರಿ. ಹಾಂ, ಮತ್ತು ಹೆಂಗೈತೆ ಅಣ್ಣ ನಮ್ಮ ಬೆಳಗಾವಿ ಸಿಟಿ ಹೊಸ ಬಸ್ ಸ್ಟ್ಯಾಂಡ್ ಹೆಂಗೆ ಅನಿಸ್ತೈತಿ? ಬೆಸ್ಟ್ ಟೈಮಿಗೆ ಬಸ್ ಬರೋದು ಬರ್ತಿರ್ತಾವ. ಇದೇನೈತಿ ಕೆಳಗೆ ಬಸ್ ಸ್ಟ್ಯಾಂಡ್ ಹೋಗ್ತಿದ್ದೆ. ಈಗ ನೀವು ಆ ಬಸ್ ಸ್ಟ್ಯಾಂಡ್ ಈ ಬಸ್ ಸ್ಟ್ಯಾಂಡ್ ಹೆಂಗೈತಿ ಸರ್? ಬಸ್ ಸ್ಟ್ಯಾಂಡ್ ಅಂತ ಬೆಳಗಾವಿಯ ಬಸ್ ನಿಲ್ದಾಣದಿಂದ, ಕೇಂದ್ರೀಯ ಬಸ್ ನಿಲ್ದಾಣದಿಂದ ನಾವು ಸಿಟಿ ಬಸ್ ಸ್ಟ್ಯಾಂಡಿಗೆ ಬರ್ಬೇಕಂದ್ರೆ ಈ ರೀತಿ ಬ್ರಿಡ್ಜ್ ಮಾಡಿದ್ದೈತಿ ನೋಡ್ರಿ. ಈ ರೀತಿ ಬ್ರಿಡ್ಜ್ ಮಾಡಿದ್ದೈತಿ ಅಂದ್ರೆ ಅಲ್ಲಿ ಭಾಳಷ್ಟು ಟ್ರಾಫಿಕ್ ಇರ್ತೈತಿ. ಅಲ್ಲಿಂದ ಬರೋಕೆ ವಯಸ್ಸಾದವ್ರಿಗೆಲ್ಲ ತ್ರಾಸ ಆಗ್ತಾವೆ, ಗಾಡಿ ಎಲ್ಲ ಸ್ಪೀಡ್ ಇರ್ತಾವೆ ಅಂತೇಳಿ ಆ ಕಾರಣದ ಸಲಾಗ ಇದೆಲ್ಲ ಒಂದು ಒಳ್ಳೆ ರೀತಿಯಲ್ಲಿ ಮಾಡಿದ್ದೈತಿ. ಸೊ ಇದು ಕೂಡ ತಾವು ನೋಡ್ಕೋಬೋದು. ಹಾಂ, ಇದು ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕ್ಲೀನ್ ಎಲ್ಲ ಮಾಡ್ಕೊಂಡು ಚಲೋ ರೀತಿಯಲ್ಲಿ ಮಾಡ್ಬೇಕಂತೇಳಿ ಹೇಳ್ತೀನಿ. ಯಾಕಂದ್ರೆ ನೋಡ್ಬೋದು ಈಗ ಐತಲ್ಲ ಇನ್ನೂ ಮಾಡಿದ ಹೊಸ ಬಸ್ ಸ್ಟ್ಯಾಂಡ್ ಐತಿ, ಆದರೂ ಐತಲ್ಲ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಕಾಪಾಡಿಲ್ಲ. ಈ ರೀತಿ ಎಲ್ಲ ಹೊಲಸು ಮಾಡಿ ಎಲ್ಲ ಹಾಳು ಮಾಡೋಕೆ ಜನ ರೆಡಿ ಆಗ್ಯಾರ. ಮತ್ತು ಇವರು ಬಸ್ ಅಧಿಕಾರಿಗಳು ಬಸ್ದವ್ರು ಐತಲ್ಲ ಈ ರೀತಿ ಹಾಳು ಮಾಡೋಕೆ ನಿಂತಾರ ಅನ್ಸತೈತಿ. ಯಾಕಂದರೆ ಇಷ್ಟೆಲ್ಲ ಹೊಸ ಬಸ್ ಸ್ಟ್ಯಾಂಡ್ ಐತಿ, ಎಲ್ಲ ಕ್ಲೀನ್ ಮಾಡಿ ಮೇಂಟೈನ್ ಮಾಡಿ ಇಟ್ಕೊಂಡ್ರೆ ಇವು ಬಸ್ ಸ್ಟ್ಯಾಂಡ್ ಐತಲ್ಲ ನೋಡೋಕ್ಕೂ ಮತ್ತು ನಮ್ಮ ಬೆಳಗಾವಿ ಸಿಟಿ ನಿಲ್ದಾಣಕ್ಕೆ ಒಂದು ಅಪಾರವಾದ ಗೌರವ ಸಿಗುತ್ತೆ. ಆ ಕಾರಣಕ್ಕೆ ಇನ್ನು ಮೇಂಟೈನ್ ಮಾಡಬೇಕು, ಕ್ಲೀನ್ ಇಡಬೇಕಂತೇಳಿ ಎಲ್ಲರಲ್ಲಿ ಮನವಿ ಮಾಡ್ಕೋತೀನಿ ನಾನು. ಹಾಂ, ಮತ್ತು ಇಲ್ಲಿ ನಮ್ಮ ಬ್ರದರ್ಸ್ ಕೂಡ ಅದಾರ, ಅವ್ರಿಗೂ ಕೇಳೋಣ. ಹೆಂಗೈತಿ ರೀ ನಮ್ಮದು ಹೊಸ ಬೆಳಗಾವಿ ಸಿಟಿ ಬಸ್ ಸ್ಟ್ಯಾಂಡ್? ಮಸ್ತಾಗೈತಿ. ಆದರೆ ಲಿಫ್ಟ್ ಐತಿ, ಲಿಫ್ಟ್ ಯಾವುದೇ ರೀತಿ ವ್ಯವಸ್ಥೆ ಇಲ್ಲ ಅನ್ಸತೈತಿ. ಈ ರೀತಿ ಹಾಳು ಮೂಳು ಮಾಡಿದ್ದೈತಿ. ಇದೆಲ್ಲ ನಮಗೆ ತೋರ್ಸೋಕೆ ನಿಮ್ಗೆ ನಾಚಿಕೆ ಬರ್ತೈತಿ. ಅಷ್ಟಾದರೂ ಐತಲ್ಲ ನಾವು ನಿಮಗೆ ತೋರಿಸ್ಲೇಬೇಕು. ಯಾಕಂದರೆ ಈಗ ನಾವು ವೀಡಿಯೋ ಮಾಡೋಕೆ ಬಂದೀವಂದ್ರೆ ನಮ್ಮ ಹತ್ರ ಯಾವುದೇ ಕಾರಣಗಳಿಲ್ಲ, ತೋರಿಸ್ಬೇಕಂದ್ರೆ ತೋರಿಸ್ಬೇಕು. ಈ ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ಇದು ಬೆಳಗಾವಿ ಕೇಂದ್ರೀಯ ಬಸ್ ನಿಲ್ದಾಣ ಐತಿ, ಅವೆಲ್ಲ ನೋಡಿರ್ಬೋದು. ಆದರೆ ಐತಲ್ಲ ಇಲ್ಲಿಂದನ ನೀವು ಕೆಳಗೆ ಹೋಗೋಕೆ ವ್ಯವಸ್ಥೆ ಐತೆ ನೋಡ್ಬೋದು. ಇಲ್ಲಿಂದನೇ ಹೋಗ್ಬೋದು. ಆ ಸಿಟಿ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಂದ್ರೆ ಇಲ್ಲಿಂದ ನೀವು ಆರಾಮ್ಸರಿ ಇತ್ತು ಟ್ರಾಫಿಕ್ ಇಲ್ಲದೆ ಏನಿಲ್ಲದೆ ಹೋಗ್ಬೋದು. ಮತ್ತು ಇಲ್ಲೆಲ್ಲ ಬೋರ್ಡ್ ಹಾಕಿದ್ದು ನೋಡಿರಿ, ಬೆಳಗಾವಿ ನಗರ ಬಸ್ ನಿಲ್ದಾಣಕ್ಕೆ ಸುರಂಗ ಮಾರ್ಗ. ಇದಕ್ಕೆ ಬಂದು ಅಂದರೆ ನಿಮ್ಗೆ ತೋರಿಸೋ ಸಲಾಗಿ ಬನ್ನಿ ಹೆಂಗೈತಿ ಸುರಂಗ ಮಾರ್ಗ ಅಂತೇಳಿ, ಬ್ರಿಡ್ಜ್ ಹೆಂಗೈತಿ ಕೆಳಗಿಂದ ಹೋಗೋದು ಅಂತೇಳಿ ನಿಮ್ಗೆ ತೋರಿಸೋ ಸಲಾಗಿ ಬನ್ನಿ. ಈಗ ಮತ್ತೆ ಐತಲ್ಲ ನಮ್ಮ ಕೇಂದ್ರೀಯ ಬಸ್ ನಿಲ್ದಾಣ ಸಿಟಿ ಬಸ್ ನಿಲ್ದಾಣದ ಕಡೆ ಹೋಗಿ ಭಾರಿ ಐತಿ. ಎಲ್ಲ ವ್ಯವಸ್ಥೆ ಎಲ್ಲ ಚಲೋ ಐತಿ. ಅದೇ ಹೇಳತ್ತೀನಿ ರೀ. ಅದು ಇದು ಹೊಸ ಬಸ್ ಸ್ಟ್ಯಾಂಡ್ ಅನ್ನತ್ತಾರೆ. ಇದು ಹೊಸ ಬಸ್ ಸ್ಟ್ಯಾಂಡ್ ಅಂದಮೇಲೆ ಹೆಂಗಿರ್ಬೇಕು ರೀ? ತೊಟ್ಟಿಗಳು ಮಾಡಿಲ್ಲ. ಹೌದು, ಏನು ಅವೆಲ್ಲ ಉಗುಳಾತ. ಏನು ಸ್ವಲ್ಪ ಒಂದು ದಿವಸ ಆಗುವಾಗ ಪೂರ ಉಗುಳಕ್ಕೆ ಚಾಲು ಮಾಡ್ತಾರೆ. ಹೌದು, ಮತ್ತೆಲ್ಲ ಆಮೇಲೆ ಒಂದು ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಅಲ್ಲ, ಲೈಟಿಂಗ್ ವ್ಯವಸ್ಥೆ ಇಲ್ಲ. ಮತ್ತು ಉಗುಳಕ್ಕೆಲ್ಲ ಇದೆಲ್ಲ ಜನರು ಉಗುಳ್ಬಾರ್ದು, ಇಲ್ಲ ಜುಬಾಕಿ ಹೆಸರಿ ಅಂತೇಳಿ ಮಾಡಿ ಹೊಲಸು ರಾಡಿ ಮಾಡಿ ಸತ್ಯನಾಶ ಮಾಡ್ತಾರೆ. ಎಲ್ಲ ರಿಸರ್ಚ್ ಮಾಡೋಕೆ 10 ರೂಪಾಯಿ 5 ರೂಪಾಯಿ ತೊಗೋತಾರೆ. ಹೌದು, ಅದು ಫ್ರೀ ಮಾಡಬೇಕು. ಅದು ಫ್ರೀ ಮಾಡಬೇಕು. ಇಷ್ಟೆಲ್ಲ ಆದ್ರೂ ಒಂದು 2 ರೂಪಾಯಿ ತೊಗೋಬೇಕು. ಹೌದು, 2 ರೂಪಾಯಿ ತೊಗೋಬೇಕು. ಹಾಂ, ಏನು ಯಾಕಂದ್ರೆ ಇದು ನಾವೆಲ್ಲ ಈಗ ಇದೆಲ್ಲ ಟಿಕೆಟ್ ಎಲ್ಲ ತೊಗೊಂಡೆಲ್ಲ ಟ್ಯಾಕ್ಸ್ ಎಲ್ಲ ಇದ್ರಾಗ ಹೋಗ್ತಿರ್ತೀವಿ ನಾವು. ಅದರ ಒಂದು ಅನುಕೂಲ ಮಾಡಿಕೊಡ್ಬೇಕು. ಅದೆಲ್ಲ ಒಂದು ಅನುಕೂಲ ಮಾಡಬೇಕು. ಇಷ್ಟೊಂದು ಗಲೀಜು ಇರಬಾರ್ದು, ವ್ಯವಸ್ಥೆ ಮಾಡಬೇಕು. ಯಾಕಂದರೆ ಹೊಸ ಬಸ್ ಸ್ಟ್ಯಾಂಡ್ ಮಾಡಿದ್ದಾರೆ. ಹೌದು, ಹೊಸ ಬಸ್ ಸ್ಟ್ಯಾಂಡ್ ಬೆಳಗಾವಿ ಸ್ಮಾರ್ಟ್ ಸಿಟಿ ಬಸ್ ಸ್ಟ್ಯಾಂಡ್. ಸಿಟಿ ಬಸ್ ಸ್ಟ್ಯಾಂಡ್ ಆಮೇಲೆ ಹೊಲಸು ಐತೆ ಅನ್ನತ್ತಾರ ಅವರು. ನನಗೂ ಅದ ಅನಿಸುತ್ತೆ. ನಾನು ಕೆಳಗೆ ಹೋದಾಗ ನಿಮಗೆ ಅದೇ ಹೇಳಿದ್ನಿ ಈ ರೀತಿ ಐತೆ ಅಂತೇಳಿ. ಈಗ ಕೂಡ ಅದೇ ಹೇಳತ್ತೀನಿ. ಸೊ ಏನು ಮಾಡೋಕ್ಕೆ ಬರೋಲ್ಲ. ಇದೆಲ್ಲ ಈ ಅಧಿಕಾರಿಗಳು ಎಚ್ಚರ ವಹಿಸಿ ಎಲ್ಲ ಕ್ಲೀನ್ ಮಾಡಿ ನೀಟಾಗಿ ಇಡಬೇಕಂತ ಹೇಳ್ತೀನಿ. ಇಲ್ಲ ಎಲ್ಲ ಕ್ಲೀನ್ ಇಡಬೇಕಿತ್ತು, ಅಷ್ಟೇ ಒಂದು ಸ್ವಲ್ಪ ಸ್ವಚ್ಛತೆ ಕಾಪಾಡಬೇಕಿತ್ತು. ಸ್ವಲ್ಪ ಕ್ಲೀನ್ ಆಗಿ ಅದು ಅಷ್ಟು ಕ್ಲೀನ್ ಮಾಡಿ ಸ್ವಚ್ಛತೆ ಇಟ್ಟರೆ ಇನ್ನೂ ಚಲೋ ಇರ್ತೈತಿ. ಸ್ಮಾರ್ಟ್ ಸಿಟಿಗದೇ ಕಾಣ್ತೈತಿ, ಇಲ್ಲಾಂದ್ರೆ ಜುಬಾಕಿ ಹೆಸರಿಗದೇ ಕಾಣ್ತೈತಿ. ಹಿಂಗೆ ಆಗ್ತದೆ ನೋಡಿರಿ. ಚಲೋ ಐತ್ರಿ. ಏನು ಮತ್ತೇನಾದರೂ ಇಂಥ ಅನುಕೂಲ ಮಾಡ್ಬೇಕಂದ್ರೆ ಏನು ಮಾಡ್ಬೋದು? ಏನಿಲ್ಲ ಎಲ್ಲ ಬೆಸ್ಟ್ ಐತ್ರಿ. ಹೆಂಗೈತಮ್ಮ ಹೊಸ ಬಸ್ ಸ್ಟ್ಯಾಂಡ್ ಹೆಂಗೆ ಅನ್ಸತ್ತೈತಿ ನೋಡಿ?
ಚಂದ ಅನ್ಸತೈತಿ. ಎಷ್ಟು ದಿನ ಬರತ್ರಿ ಈಗ ಬಸ್ ಸ್ಟ್ಯಾಂಡ್ ಕಡೆ ದಿನ ಬರ್ತೀರ ಡೈಲಿ ಪ್ರಯಾಣ ಐತೆ ನಿಮ್ದು? ಈಗ ಚಂದ ಮಾಡ್ಯಾರ. ಅಲ್ಲಿ ಭಾಳ ಅಂದ್ರೆ ಭಾಳ ರೇಸ್ಟ್ ಆಗ್ತೈತಿ. ಅಲ್ಲಿ ಬಿಸಿಲು ಮಳೆ ಎಲ್ಲ ಎಲ್ಲ ಕುಂಡ್ರಾಕ ಹೇಳೆಲ್ಲ ಎಲ್ಲ ಅನುಕೂಲ ಮಾಡ್ಕೊತಾರೆ. ಎಲ್ಲ ಚಂದ ಆಗೈತೆ. ಚಲೋ ಆಗಿ ಸುಮಾರು ಒಂದು 3 ತಿಂಗಳು ಆತಲ್ಲ. 3 ತಿಂಗಳು 3 ತಿಂಗಳು ಆತು. ಮತ್ತು ಓಪನಿಂಗ್ ಯಾವಾಗ ಆತ್ರಿ ಏನು ಡೇಟ? ಡೇಟ್ ಅಷ್ಟು ನೆನಪಿಲ್ಲ. 3-4 ತಿಂಗಳು ಆಯಿತು. ಚಲೋ ಆಗಿದೆ, ಚಲೋ ಐತಿ, ಎಲ್ಲ ಅನುಕೂಲ ಐತಿ ಜನರಿಗೆ. ಅನುಕೂಲ ಐತಿ, ಅಂದ್ರೆ ಭಾಳ ಚಲೋ ಇದೆ, ಪಬ್ಲಿಕ್ಕಿಗೆ ಅನುಕೂಲ ಇದೆ. ಹಾಂ ರೀ. ಆದ್ರೂ ಇನ್ನು ಈಗೆಲ್ಲ ಇಲ್ಲೇ ಬರತ್ತಾರೆ ಜನ, ಅಲ್ಲೇ ಹೋಗಿ ನಿಲ್ಲತ್ತಾರ ರೀ ಹಳೆ ಬಸ್ ಸ್ಟ್ಯಾಂಡ್. ಇಲ್ಲ ಎಲ್ಲರೂ ರೂಢಿ ಆಗಿಬಿಟ್ರೆ ಇಲ್ಲೇ ಬರತ್ತಾರೆ. ಈಗ ಎಲ್ಲರೂ ಬರತ್ತಾರೆ. ಚಲೋ ಮಾಡ್ಯಾರ, ಏನ್ರಿ ಹೇಳ್ರಿ, ಚಲೋ ಮಾಡ್ಯಾರ ಎಲ್ಲ ಸಿಟಿ ಬಸ್ ಸ್ಟ್ಯಾಂಡ್. ಎಷ್ಟಂದ್ರೆ ಸುಮಾರು ಐತ್ಲಾ 50 ಕೋಟಿ ಖರ್ಚು ಮಾಡ್ಯಾರ. 50 ಕೋಟಿ ಖರ್ಚು ಮಾಡ್ಯಾರ ಅಂದಮೇಲೆ ಚಲೋ ಆಗಬೇಕು. ಮತ್ತು ಐತ್ಲಾ 2.9 ಎಕರೆ ಒಳಗೆ ಕಟ್ಟಿದ್ದೈತೆ ನೋಡ್ರಿ ಇದು ಸಿಟಿ ಬಸ್ ಸ್ಟ್ಯಾಂಡ್. ಭಾಳ ಅಂದ್ರೆ ಭಾಳ ದೊಡ್ಡ 2.9 ಎಕರೆ ಅಂದ್ರೆ ಭಾಳ ಅಂದ್ರೆ ಭಾಳ ದೊಡ್ಡ ಜಾಗ ಆಗ್ತೈತಿ. ಅಷ್ಟು ದೊಡ್ಡ ಜಾಗದಾಗ ಈ ಸಿಟಿ ಬಸ್ ಸ್ಟ್ಯಾಂಡ್ ಕಟ್ಟಿ ಈ ರೀತಿ ಐತ್ಲಾ ನಮ್ಮಂಥ ಜನಸಾಮಾನ್ಯರಿಗೆ ಅನುಕೂಲ ಮಾಡಿಕೊಟ್ಟಿದ್ದ ಭಾಳ ಅಂದ್ರೆ ಭಾಳ ಖುಷಿ ವಿಚಾರ. ಮತ್ತು ಈಗ ಮತ್ತೊಂದು ಖುಷಿ ವಿಚಾರನೇ ಏನು ಅಂದ್ರೆ ನೀವೆಲ್ಲ ಇದೆಲ್ಲ ಕ್ಲೀನ್ ಇಟ್ಟ ಚಲೋ ರೀತಿ ಇಟ್ಕೊಳಕ್ಕೆ ಕಲಿಬೇಕು. ಯಾಕಂದರೆ ಇದು ಅಷ್ಟು ಸುಲಭವಾಗಿ ಹಾಳಾಗಿ ಹೋಗ್ಬಾರ್ದು. ಯಾರು ಬೇರೆ ಬೇರೆ ಊರಿಂದ ಎಲ್ಲ ಕಡೆಯಿಂದ ಬರ್ತಿರ್ತಾರೆ ಎಲ್ಲ ಸುತ್ತಾಡೋಕೆ. ಅವರೆಲ್ಲ ಬಂದಾಗ ಅವರೆಲ್ಲ ಹೋಗಿ ನೆನೆಸ್ಕೊಂಡು ಹೋಗಬೇಕು, ಎಲ್ಲ ಕ್ಲೀನ್ ಇಟ್ಟಾರ, ಮೇಂಟೈನ್ ಐತೆ ಅಂತೇಳಿ. ಸುಮ್ಮನೆ ಇದೆಲ್ಲ ಹೊಲಸು ಐತಿ ಅದೈತಿ ಅಂತ ಹೇಳಿದ್ರೆ ಚಲೋ ಅನ್ಸಲ್ಲ. ಸೊ ಅದ್ರ ಸಂಬಂಧ ಏನು ಹೇಳೋದಂದ್ರೆ ಚಲೋ ಇಟ್ಕೋಬೇಕು ಅಂದ್ರೆ ಚಲೋ ಇಡಬೇಕು. KSRTC ಬಸ್ದವ್ರು ಐತಲ್ಲ ಈ ಜಾಗನ ಚಲೋ ರೀತಿಯಲ್ಲಿ ಇಟ್ಕೊಂಡು ಚಲೋ ರೀತಿ ಅನುಕೂಲ ಮಾಡಿಕೊಡ್ಬೇಕು. ಇದಷ್ಟೇ ಎಲ್ಲರ ಕಡೆ ಕೇಳತ್ತಿದ್ದ. ಬೆಳಗಾವಿ ಇನ್ನೂ ಸ್ವಲ್ಪ ಮುಂದೆ ಹೋಗ್ತೈತಿ. ಬೆಳಗಾವಿ ಒಳ್ಳೆ ಹೆಸರು ಬರ್ತೈತಿ. ಒಳ್ಳೆ ಹೆಸರು ಇದೇನು ಸ್ವಚ್ಛತಾ ಏನಿಲ್ಲಲ್ಲ ಸಂಬಂಧ ಇದನ್ನಾಗೈತನ. ಸೊ ಗಾಯ್ಸ್ ಈ ರೀತಿ ಐತೆ ನೋಡ್ರಿ ನಮ್ಮ ಬೆಳಗಾವಿಯ ಹೊಸ ಬಸ್ ನಿಲ್ದಾಣ, ಸಿಟಿ ಬಸ್ ನಿಲ್ದಾಣ. ಇನ್ನು ಭಾಳಷ್ಟು ಕೆಲಸಗಳು ಬಾಕಿ ಅದಾವ. ಬಾತ್ರೂಮ್ದೆಲ್ಲ ಕ್ಲೀನ್ ಎಲ್ಲ ಇಡಬೇಕು, ಅದೆಲ್ಲ ಮಾಡ್ರೆ ಚಲೋ ಆಗ್ತೈತಿ. ಅದಷ್ಟು ಈ ವಿಡಿಯೋ ಎಂಡ್ದಾಗ ಹೇಳತ್ತೀನಿ. ಅದಷ್ಟು ಮಾಡಿರಿ, ನಮ್ಮ ಮಾನ ಮರ್ಯಾದೆ ಉಳಿಸ್ರಿ. ಮತ್ತು ಮುಂದಿನ ವ್ಲಾಗ್ದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.